ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಲ್ಲಿ ಯುದ್ಧದ ಮಧ್ಯ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಇದು. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 10 ರೂಪಾಯಿ ಇಳಿಕೆ ಮಾಡಿದರೆ 13 ರೂಪಾಯಿದ ಅಬಕಾರಿ ಸುಂಕ ಈಗ 10 ರೂಪಾಯಿ ಇಳಿಕೆ ಮಾಡಲಾಗಿದೆ. ಡೀಸೆಲ್ ಮೇಲಿದ್ದ 10 ರೂಪಾಯಿ ಅಬಕಾರಿ ಸುಂಕ ಶೂನ್ಯಕ್ಕೆ ಇಳಿಕೆಯಾಗಿದೆ, ಅಂದ್ರೆ ಇಲ್ಲವೇ ಇಲ್ಲ. ಅಬಕಾರಿ ಸುಂಕ ಇಳಿಕೆಯಿಂದ ತೈಲ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಸೊ ಕೊಲ್ಲಿ ಯುದ್ಧದ ಮಧ್ಯ ಇದು ಇನ್ನೂ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಅಂತ ಅನ್ಕೊಳ್ತಾ ಇದ್ರಲ್ಲ, ಅಂಥವ್ರಿಗೆ ಗುಡ್ ನ್ಯೂಸ್ ಇದೆ. ಅಬಕಾರಿ ಸುಂಕ ಇಳಿಕೆಯಾಗಿದೆ. ಓಕೆ, ಒಂದು ಕಡೆ ಯುದ್ಧ ನಡೀತಾ ಇದೆ. ಇದರ ನಡುವೆ ವಾಹನ ಸವಾರರು ಮತ್ತು ಮನೆ ಬಳಕೆಯ ಸಿಲಿಂಡರ್ಗೂ ಕೂಡ ಸಮಸ್ಯೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ಗೂ ಸಮಸ್ಯೆ ಆಗುತ್ತೆ, ಈ ರೀತಿಯ ಚರ್ಚೆಗಳೇ ಓಡಾಡ್ತಾ ಇತ್ತು. ಕೆಲವೊಂದು ಕಡೆ ಕೃತಕ ಅಭಾವವೂ ಕೂಡ ಕ್ರಿಯೇಟ್ ಆಗಿತ್ತು. ಇದರ ನಡುವೆ ವಾಹನ ಸವಾರರಿಗೆ ಸಿಹಿ ಸುದ್ದಿ. ಅದೇನಪ್ಪ ಅಂತ ಹೇಳಿದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಈ ಅಬಕಾರಿ ಟ್ಯಾಕ್ಸ್ ಏನಿತ್ತು, ಸುಂಕ ಏನಿತ್ತು, ಅದನ್ನ ಇಳಿಕೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 10 ರೂಪಾಯಿ ಇಳಿಕೆ ಆಗಿದೆ. 10 ರೂಪಾಯಿ ಇಳಿಕೆ ಆಗಿದೆ ಅಂದ್ರೆ ಅದು ಫಸ್ಟ್ 13 ರೂಪಾಯಿ ಇತ್ತು, ಈಗ ಅದು 10 ರೂಪಾಯಿ ಇಳಿಕೆ ಆಗಿದೆ. ಡೀಸೆಲ್ ಮೇಲೆ ಇದ್ದಂತಹ ಏನು 10 ರೂಪಾಯಿ ಇತ್ತಲ್ಲ, ಅದನ್ನ ಕಂಪ್ಲೀಟ್ ಆಗಿ ಝೀರೋ ಮಾಡಿದ್ದಾರೆ. ಸೊ ಅಬಕಾರಿ ಸುಂಕ ಇಳಿಕೆಯಿಂದ ತೈಲ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಸೊ ಈಗ ಪೆಟ್ರೋಲ್ ಲೀಟರ್ಗೆ ಲೀಟರ್ಗಂತ ನೋಡೋದಕ್ಕಿಂತ ಹೆಚ್ಚಾಗಿ ಟ್ಯಾಕ್ಸ್ ವಿಚಾರವನ್ನ ಗಮನಿಸಿದಾಗ ನಾವು 13 ರೂಪಾಯಿ ಇದ್ದಂತಹ ಅಬಕಾರಿ ಸುಂಕ ಈಗ 10 ರೂಪಾಯಿ ಇಳಿಕೆ ಆಗ್ತಾ ಇದೆ. ಇದು ಒಂದು ರೀತಿ ಮ್ಯಾಜಿಕ್ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ. ಕಾರಣ ಈ ರೀತಿಯ ವಾರ್ಗಳ ಸಿಚುವೇಶನ್ ಅಲ್ಲಿ ಎಲ್ಲವೂ ಕೂಡ ಫ್ಲಕ್ಚುಯೇಷನ್ ಆಗುತ್ತೆ. ಅಂಡ್ ಪೆಟ್ರೋಲ್ ಡೀಸೆಲ್ ಏರಿಕೆ ಆಯಿತು ಅಂದ್ರೆ ಸಾಕು, ಬೆಲೆ ಏರಿಕೆ ಒಂದರಿಂದ ಅದೊಂದು ರೀತಿ ಚೈನ್ ಲಿಂಕ್, ಡಾಟ್ ಕನೆಕ್ಟ್ ಆಗ್ತಾ ಹೋಗುತ್ತೆ, ಎಲ್ಲವೂ ಕೂಡ ಬೆಲೆ ಏರಿಕೆ ಆಗುತ್ತೆ. ಆದರೆ ಪೆಟ್ರೋಲ್ ಇಳಿತು, ಕಡಿಮೆ ಆಯಿತು ಅಂತ ತಕ್ಷಣ ಉಳಿದವೆಲ್ಲವೂ ಕೂಡ ಕಡಿಮೆ ಆಗಲ್ಲ. ಬಟ್ ಇಲ್ಲಿ ಬಹಳ ಸ್ವಲ್ಪ ಸಮಾಧಾನದ ವಿಚಾರ ಏನು ಅಂದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಅದು ನಮಗೆ ಹಾಕಿಸ್ಕೊಳ್ಳುವ, ಅಂದರೆ ಗಾಡಿ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ನಮಗೆ ಸ್ವಲ್ಪ ಮಟ್ಟಿಗೆ ಜೇಬು ಗಟ್ಟಿಯಾಗುವ ಸಾಧ್ಯತೆ ಇದೆ ಅಂತ ಇದ್ದಾರೆ. ಹಂಗೆ ನೋಡೋದಾದ್ರೆ ನೆನ್ನೆ ಮೊನ್ನೆ ಎಲ್ಲ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಈ ಶೆಲ್ ಆಗಿರ್ಬೋದು, ನೈರಾ ಆಗಿರ್ಬೋದು, ಇವರೆಲ್ಲ ಏಕಾಏಕಿ 4 ರೂಪಾಯಿ 5 ರೂಪಾಯಿ ದಿಢೀರ್ ಅಂತ ಏರಿಕೆ ಮಾಡ್ತಾ ಇದ್ರು. ಇದರ ನಡುವೆ ಈ ಸುದ್ದಿ ಗ್ರಾಹಕರಿಗೆ ಖುಷಿ ಕೊಡುತ್ತೆ ಅನ್ನಲಾಗ್ತಾ ಇದೆ. ಸೊ ಎಷ್ಟು ಪ್ರಮಾಣದಲ್ಲಿ ನಾವು ಹಣ ಸೇವೆ ಒಂದು ಉಳಿತಾಯವನ್ನ ಮಾಡ್ಬೋದು, ಇದೆಲ್ಲದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡಿಸ್ತಾ ಹೋಗ್ತೀನಿ ನಿಮಗೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ, ಈಗ ಸಾಮಾನ್ಯ ಇಂತಹ ವಾರ್ ಸಿಚುವೇಶನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ, ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ, ರೈಟ್ ಅಂತ ಕೇಳ್ತಾ ಇರ್ತೀವಿ. ಬಟ್ ಇಲ್ಲೀಗ ಅಬಕಾರಿ ಸುಂಕ ಇಳಿಕೆ ಮಾಡಿರೋದ್ರಿಂದ ನಮ್ಗೆ ಯಾವ ರೀತಿಯ ಉಳಿತಾಯ ಆಗಬಹುದು, ಎಷ್ಟು ಪ್ರಮಾಣದಲ್ಲಿ ಉಳಿತಾಯ ಆಗ್ಬೋದು, ಇದೊಂದು ರೀತಿ ಮ್ಯಾಜಿಕ್ ಸಿಚುವೇಶನ್ ಅನ್ಬೋದಾ, ಅಥವಾ ಕೇಂದ್ರ ಬರ್ಡನ್ ತಗೊಂಡು ಈ ನಿರ್ಧಾರಕ್ಕೆ ಬರ್ತಾ ಇದೆ ಅಂತ ಅನ್ಕೊಳ್ಳೋದಾ, ಹೆಂಗಿದು? ವಿದ್ಯಾ, ಇವಾಗ ಏನೊಂದು ಕೇಂದ್ರ ಸರ್ಕಾರ ಅಬಕಾರಿ ಸುಂಕದಲ್ಲಿ ಇಳಿಕೆಯನ್ನ ಮಾಡಿದೆ. ಈ ಅಬಕಾರಿ ಸುಂಕದಿಂದ ಹಾಗೆ ನೋಡಿದ್ರೆ ಯಾರಿಗೂ ಲಾಭ ಇಲ್ಲ, ಯಾರಿಗೂ ನಷ್ಟ ಇಲ್ಲ ಅನ್ನೋ ಸಿಚುವೇಶನ್ ಇದೆ. ಜೊತೆಗೆ ಇದು ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ನಷ್ಟ. ಯಾಕಂದ್ರೆ ಕೇಂದ್ರ ಸರ್ಕಾರ ಏನು ಪ್ರತಿ ಲೀಟರ್ ಪೆಟ್ರೋಲ್ ಮತ್ತೆ ಪ್ರತಿ ಲೀಟರ್ ಡೀಸೆಲ್ ಮೇಲೆ ಅಬಕಾರಿ ಸುಂಕವನ್ನ ಏರಿ ಅದರಿಂದ ಏನು ತನ್ನ ಬೊಕ್ಕಸಕ್ಕೆ ಆದಾಯ ಮಾಡಿಕೊಳ್ತಿತ್ತು, ಇವಾಗ ತನ್ನ ಬೊಕ್ಕಸಕ್ಕೆ ಬರ್ತಿದ್ದಂತ ಆದಾಯವನ್ನ ಸ್ಟಾಪ್ ಮಾಡ್ಕೊಂಡಿದೆ. ಅಂದ್ರೆ ಏನೊಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಮಾರಾಟದಿಂದ ಕೇಂದ್ರ ಸರ್ಕಾರಕ್ಕೆ ಬರೋ ಅಬಕಾರಿ ಆದಾಯ ನಿಂತೋಗುತ್ತೆ. ಆದ್ರೆ ಇದರ ಒಂದು ನೇರ ಲಾಭ ಜನರಿಗೆ ಸಿಗಲ್ಲ. ಅಂದ್ರೆ ಅಬಕಾರಿ ಸುಂಕ 10 ರೂಪಾಯಿ ಕಟ್ ಆಯ್ತು ಡೀಸೆಲ್ ಮೇಲಿಂದ ಒಂದಿದ ತಕ್ಷಣ 10 ರೂಪಾಯಿ ಪೆಟ್ರೋಲ್ ಡೀಸೆಲ್ 10 ರೂಪಾಯಿ ಡೀಸೆಲ್ ರೇಟ್ ಕಡಿಮೆ ಆಗೋದಿಲ್ಲ. ಈ ಹಣ ಎಲ್ಲಿಗೆ ಹೋಗುತ್ತೆ ಅನ್ನೋದಾದ್ರೆ
ಈ ಹಣ ನೇರವಾಗಿ ಯಾವುದು ತೈಲ ಉತ್ಪಾದಕ ಕಂಪನಿಗಳಿದಾವೆ, ತೈಲವನ್ನು ಸಂಸ್ಕರಣೆ ಮಾಡೋ ಕಂಪನಿಗಳಿದಾವೆ, ಇಂಡಿಯನ್ ಆಯಿಲ್ ಇರ್ಬೋದು, HP ಇರ್ಬೋದು, ನಯಾರ ಇರ್ಬೋದು, ಆ ರೀತಿಯಾದಂತ ಕಂಪನಿಗಳಿಗೆ ಹೋಗುತ್ತೆ. ಏನಕ್ಕೆ ಅಂದ್ರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಯುದ್ಧ ಆರಂಭಕ್ಕೆ ಮೊದಲು $60 ಇತ್ತು ಪ್ರತಿ ಬ್ಯಾರಲ್ನ ಕಚ್ಚಾ ತೈಲದ ಬೆಲೆ. ಈಗ ಅದು 1 to double ಆಗಿದೆ. ಅಂದ್ರೆ ಹತ್ರ $100 ಮೇಲೆ ಹೋಗಿದೆ, ಕೆಲವೊಮ್ಮೆ $120 ಆಗಿರೋದು ಉಂಟು. ಹಾಗಾಗಿ ಈ ಒಂದು ಬರ್ಡನ್ ನ ಇಷ್ಟು ದಿನ ತೈಲ ಕಂಪನಿಗಳು ಭರಿಸ್ತಾ ಇದ್ವು. ಇದೀಗ ಏನೊಂದು ಅಬಕಾರಿ ಸುಂಕವನ್ನ ಕಡಿತ ಮಾಡಿರೋದ್ರಿಂದ ಆ ಆದಾಯ ನೇರವಾಗಿ ತೈಲ ಕಂಪನಿಗಳಿಗೆ ಹೋಗುತ್ತೆ. ಪೆಟ್ರೋಲ್ ಡೀಸೆಲ್ ರೇಟು ಕಮ್ಮಿ ಆಗದಲ್ಲೇ ಇರೋ ಕಾರಣದಿಂದಾಗಿ ಒಂದು ಏನು ಅಬಕಾರಿ ಸುಂಕ ಕಡಿತದಿಂದ ಏನೊಂದು ಲಾಭ ಸಿಗುತ್ತೆ, ಅದರ ಲಾಭವನ್ನ ತೈಲ ಕಂಪನಿಗಳು ಪಡ್ಕೊಳುತ್ತೆ. ಇದರಿಂದ ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಇಲ್ಲ, ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಬರ್ತಿದ್ದ ತೆರಿಗೆ ಆದಾಯನೂ ಇಲ್ಲ. ಒಟ್ಟಿನಲ್ಲಿ ಏನಂದ್ರೆ ತೈಲದ ಬೆಲೆ ಹೆಚ್ಚಾದ್ರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೇಂದ್ರ ಸರ್ಕಾರ ದೇಶೀಯವಾಗಿ ತನ್ನ ಸುಂಕವನ್ನ ಕಡಿತ ಮಾಡೋದ್ರ ಮೂಲಕ ಜನರಿಗೆ ನೇರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಟ್ಟದಲ್ಲೇ ಇರೋ ರೀತಿ ಮಾಡಿದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.